ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಕುಂಡಿ ಗ್ರಾಮದಲ್ಲಿ 470 ಗ್ರಾಂ ಚಿನ್ನಾಭರಣಗಳು ಪತ್ತೆಯಾಗಿತ್ತು. ಸರಿಸುಮಾರು ಅರ್ಧ ಕೆಜಿಯಷ್ಟು ಚಿನ್ನಾಭರಣ ಪತ್ತೆಯಾಗಿತ್ತು. 22 ವಿವಿಧ ಆಭರಣಗಳು, ವಜ್ರ ಖಚಿತ ಉಂಗುರ ಪತ್ತೆಯಾಗಿತ್ತು. ಎಡಿಸಿ, ಎಸ್ಪಿ, ಎಸಿ ತಹಶೀಲ್ದಾರ್ ಸೇರಿ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈ ನಿಧಿಯನ್ನು ಪರಿಶೀಲನೆ ಮಾಡಲಾಯಿತು. 65 ಲಕ್ಷ ರೂಪಾಯಿ ಮೌಲ್ಯದ ನಿಧಿ ಇದು ಅಂತ ಮಾಹಿತಿಗಳು ಲಭ್ಯವಾಗಿದೆ. ಇನ್ನು ಜಿಲ್ಲಾಡಳಿತಕ್ಕೆ ಇದನ್ನು ಹಸ್ತಾಂತರ ಕೂಡ ಮಾಡಲಾಗಿದೆ. ನಿಧಿ ಹಸ್ತಾಂತರ ಮಾಡಿ ಆತಂಕದಲ್ಲಿ ಕುಟುಂಬಸ್ಥರು ಕುಳಿತಿದ್ದಾರೆ. ಅಂದರೆ ಈ ನಿಧಿಯನ್ನು ಹಸ್ತಾಂತರ ಮಾಡಿದ ಬಳಿಕ ಕುಟುಂಬಸ್ಥರು ಈಗ ಏನಾಗುತ್ತೋ ಏನೋ ಅನ್ನೋ ಆತಂಕದಲ್ಲಿ ಕುಳಿತಿದ್ದಾರೆ. ಇನ್ನು ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ಆಗಿದ್ದಾದರೆ ಏನು ಹಾಗಾದರೆ? 101 ದೇವಸ್ಥಾನ, 101 ಬಾವಿ ಇರುವಂತಹ ಐತಿಹಾಸಿಕ ಸ್ಥಳ ಇದು. ಇಂದ್ರನ ಅಮರಾವತಿಗೂ ಮಿಗಿಲಾದಂತಹ ಸ್ಥಳ ಅಂತ ಶಾಸನದಲ್ಲಿ ಉಲ್ಲೇಖ ಕೂಡ ಆಗಿದೆ. ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು, ಚೋಳರು, ಹೊಯ್ಸಳರು, ದೇವಗಿರಿ ಸೇವಣರು, ಕಳಚೂರಿಗಳು, ವಿಜಯನಗರ ಅರಸರು, ಹಕ್ಕಬುಕ್ಕರು, ಪಟವರ್ಧನರು, ಬ್ರಿಟಿಷರು ಆಳಿದಂತಹ ನಾಡಿದು. ದಾನ ಚಿಂತಾಮಣಿ, ಅತ್ತಿಮಬ್ಬೆ, ಕರ್ಮಭೂಮಿ ಅಂತ ಕೂಡ ಕರೆಯಲಾಗುತ್ತೆ. ರನ್ನನಿಗೆ 1001 ಓಲೆ ಗರಿಗಳನ್ನು ದಾನವಾಗಿ ನೀಡಿದಂತಹ ನಾಡಿದು. ಗದಗಿನ ಲಕ್ಕುಂಡಿ ಮೂಲದ ಹೆಸರು ಲೊಕ್ಕಿಗುಂದಿ, ಹಿಂದಿನ ಲೋಹಿಗುಂಡಿ, ಇದೀಗ ಲಕ್ಕುಂಡಿ ಅಂತ ಇದಕ್ಕೆ ಹೆಸರು ಬಂದಿದೆ. ಶಿಲಾಯುಗದ ಕಾಲದಲ್ಲೂ ಕೂಡ ಪುರ ಗ್ರಾಮವನ್ನು ಹೊಂದಿದ್ದಂತಹ ಸ್ಥಳ ಇದು. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ರಾಜಧಾನಿಯಾಗಿತ್ತು ಲಕ್ಕುಂಡಿ. ಹೊಯ್ಸಳ ಕಾಲದಲ್ಲಿ ಉಪರಾಜಧಾನಿಯಾಗಿತ್ತು. ಕಲ್ಯಾಣ ಚಾಲುಕ್ಯರ, ರಾಷ್ಟ್ರಕೂಟರ ಕಾಲದಲ್ಲಿ ನಾಣ್ಯಗಳನ್ನು ತಯಾರಿಸುವ ಟಂಕಸಾಲೆ ಕೂಡ ಈ ಗ್ರಾಮ ಹೊಂದಿತ್ತು. ಶೈವ, ವೈಷ್ಣವ, ಜೈನ ಶೈಲಿಯ ವಾಸ್ತುಶಿಲ್ಪ ಹೊಂದಿದ್ದಂತಹ ದೇವಾಲಯಗಳು ಕೂಡ ಇಲ್ಲಿದ್ದಾವೆ. ಶಿಲ್ಪಕಲೆ, ಸಾಹಿತ್ಯ, ಸಂಸ್ಕೃತ ಹಿರಿಮೆ ಹೊಂದಿದ್ದಂತಹ ನಾಡಲ್ಲಿ ಈಗ ಒಂದು ನಿಧಿ ಪತ್ತೆಯಾಗಿತ್ತು. ಈ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಲಕ್ಕುಂಡಿಯಲ್ಲಿ ಪತ್ತೆಯಾಗಿರೋದು ನಿಧಿನ ಅಥವಾ ಪೂರ್ವಜರಿಗೆ ಸೇರಿರುವಂತಹ ಆಸ್ತಿನ ಅಂತ ಪ್ರಶ್ನೆಗಳು ಕೂಡ ಈಗ ಎದುರಾಗ್ತಾ ಇದೆ. ಯಾಕಂದರೆ ಇದನ್ನು ನೋಡಿದಾಗ ಇದು ಸಂಪೂರ್ಣವಾಗಿ ಯಾವುದೋ ಒಂದು ರಾಜರ ಆಳ್ವಿಕೆ ಸಂದರ್ಭದಲ್ಲಿ ಕೂಡಿಟ್ಟಂತಹ ನಿಧಿ ಅಂತಲೂ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಇದು ಹಿಂದಿನ ಏನು ತಮ್ಮ ಹಿರಿಯರು ಯಾರಾದರೂ ಕೂಡಿಟ್ಟಂತಹ ಒಂದು ನಿಧಿನ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಹೀಗಾಗಿ ಇದನ್ನು ಪತ್ತೆ ಹಚ್ಚಿದಂತಹ ಕುಟುಂಬ ಕೂಡ ಈಗ ಆತಂಕದಲ್ಲಿ ಇದೆ. ಇನ್ನು ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಚೀನ ಪುರಾವೆಗಳನ್ನು ಹುಡುಕ್ತಾರ, ಯಾರದ್ದು ಏನು ಎತ್ತ ಅನ್ನುವಂಥದ್ದನ್ನು ಕಂಡು ಹಿಡಿಯುವಲ್ಲಿ ಯಶಸ್ವಿ ಆಗ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.